ಹೆಲೋ ಫ್ರೆಂಡ್ಸ್ ಈ ದಿನ ನಾನು ಒಂದು ಸಿಂಪಲ್ ಆಗಿದ್ರೂ ಕ್ಯೂಟ್ ಆಗಿರುವಂತಹ ಒಂದು ಸ್ಯಾರಿ ಕುಚ್ಚು ಡಿಸೈನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದೇ ಫ್ರೆಂಡ್ಸ್ ಆ ಡಿಸೈನ್ ತುಂಬ ಕ್ಯೂಟಾಗಿ ಮುದ್ದಾಗಿ ಸಿಂಪಲ್ಲಾಗಿ ಇದನ್ನು ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಕನ್ನಡದಲ್ಲಿ ನಿಮಗೆ ಕ್ರೋಶವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್ ಈ ದಿನ ನಾನು ಸಿಂಪಲ್ ಆಗಿರುವಂಥ ಒಂದು ಕ್ರೋಶ ಡಿಸೈನ್ನ ಹೇಳ್ಕೊಡ್ತೀನಿ. ಮೊದಲು ನಾವು ಅದಕ್ಕೆ ಲೇಸ್ಗೆ ನಾವು ಅಥವಾ ಸ್ಯಾಂಪಲ್ ಪೀಸ್ಗೆ ಗ್ರೀನ್ ಕಲರ್ ಅರಳೆ ದಾರವನ್ನು ನಾವು ನಾಟನ್ನು ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಲಾಕ್ ಮಾಡಿದ ನಂತರ ಚೈನ್ಗಳನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀನಿ, ನೆಕ್ಸ್ಟ್ 3 ಚೈನ್, 4 ಚೈನ್, ನಂತರ 5 ಚೈನ್, 6 ಚೈನ್. ಸೊ 6 ಚೈನ್ನ ಹಾಕ್ಕೊಂಡು 6 ಚೈನ್ ಲೆವೆಲ್ಗೆ ನಾವು 6 ಚೈನ್ನ ಹಾಕ್ಕೊಂಡು ಒಂದು ಸೂಜಿ ಮೇಲೆ ದಾರವನ್ನು ತಗೊಂಡು 6 ಚೈನ್ ಹಾಕ್ಕೊಂತ ಹಾಗೆ ಒಂದು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಸ್ಟಾರ್ಟಿಂಗ್ನಲ್ಲಿ 6 ಚೈನ್ ತೊಗೊಂಡೆ, ನಂತರ ಅದು 6 ಚೈನ್ನ ಡಬಲ್ ಕ್ರೋಶದ ಮೂಲಕ ನಾವು ಅದನ್ನು ಲಾಕನ್ನು ಮಾಡ್ಕೊಳ್ಳೋಣ. ಸೊ 6 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ನೋಡಿ, ಒಂದು ಡಬಲ್ ಕ್ರೋಶವನ್ನು ಮಾಡಿದ್ದಾಗಿದೆ 6 ಚೈನ್ನ ಹಾಕ್ಕೊಂಡು. ನಂತರ ಅದೇ ಪಾಯಿಂಟ್ಗೆ ನಾವು ಡಬಲ್ ಕ್ರೋಶ ಸ್ಟಾರ್ಟಿಂಗ್ನಲ್ಲಿ ಮಾಡ್ಕೊಂಡಿದ್ವಲ್ಲ ಅದೇ ಪಾಯಿಂಟ್ಗೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಒಟ್ಟು ನಾನಿಲ್ಲಿ 2 ಡಬಲ್ ಕ್ರೋಶವನ್ನು ಮಾಡ್ಕೊಂಡಿದ್ದೀನಿ. ನಂತರ ಸೇಮ್ ಪಾಯಿಂಟ್ಗೆ ನಾವು ಹಾಗೆಯೇ ಡೈರೆಕ್ಟಾಗಿ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನಾನಿಲ್ಲಿ ಯಾವುದೇ ಡಬಲ್ ಕ್ರೋಶವನ್ನು ಮಾಡೋದಕ್ಕೆ ಇಲ್ಲಿ ಯಾವುದೇ ಚೈನ್ಗಳನ್ನು ಹಾಕ್ಕೊಂಡಿಲ್ಲ. ಡೈರೆಕ್ಟಾಗಿ ಕ್ಲಾತ್ ಅಥವಾ ಸ್ಯಾಂಪಲ್ ಪೀಸ್ಗೆ ಡಬಲ್ ಕ್ರೋಶವನ್ನು ನಾವು ಮಾಡ್ತಾ ಹೋಗಬೇಕು. ಸೇಮ್ ಪಾಯಿಂಟ್ಗೆ ಮಾಡೋದ್ರಿಂದ ನಾವು ಹಾಕ್ತಾ ಇರೋವಂಥ ಒಂದು ಫ್ಯಾಬ್ರಿಕ್ ಯಾವುದೇ ಡ್ಯಾಮೇಜ್ ಸಹ ಆಗೋದಿಲ್ಲ. ಸೊ ನಿಮಗೆ ಯಾವುದೇ ಒಂದು ಕನ್ಫ್ಯೂಷನ್ ಏನು ಬೇಡ. ಹೀಗೇ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನಾನಿಲ್ಲಿ 4 ಡಬಲ್ ಕ್ರೋಶವನ್ನು ಮಾಡಿದ್ದೀನಿ. ನಂತರ 5ನೇ ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಸೊ 5ನೇ ಡಬಲ್ ಕ್ರೋಶನೂ ಸಹ ಮಾಡಿ ಆಗಿದೆ. ನಂತರ 6ನೇ ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಹೀಗೇ 6ನೇ ಡಬಲ್ ಕ್ರೋಶವನ್ನು ಮಾಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಸೇಮ್ ಪಾಯಿಂಟ್ಗೆ ಮಾಡ್ಕೋಬೇಕು ಫ್ರೆಂಡ್ಸ್, ಪಕ್ಕ ಮಾಡ್ಕೋಬೇಡಿ. ಸೇಮ್ ಪಾಯಿಂಟ್ಗೆ ಮಾಡಿಕೊಂಡು ನಂತರ ಅದು ಯಾವ ಲೆವೆಲ್ಗೆ ಬರುತ್ತೆ ಅದೇ ಲೆವೆಲ್ಗೆ ನಾವು ಪಕ್ಕದ 1-2 ನೀಡಲ್ ಮುಂದೆ ಹೋಗಿರುತ್ತೆ ಅಷ್ಟೇ, ಪಕ್ಕದಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಸೊ ನೀವಿನ್ನೂ ಇಲ್ಲಿ ಡಬಲ್ ಕ್ರೋಶವನ್ನು ಜಾಸ್ತಿ ಮಾಡ್ಕೊತೀವಿ ಅಂದರೆ ಸ್ವಲ್ಪ ಡಿಸೈನ್ ಇನ್ನೂ ಅಗಲವಾಗಿ ದೊಡ್ಡದಾಗಿ ಬರುತ್ತೆ. ಸೊ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದ ನಂತರ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಒಟ್ಟು ಒಂದು ಲಾಕ್ ಜೊತೆಗೆ 2 ಕ್ರೋಶವನ್ನು, ಒಂದು ಸಿಂಗಲ್ ಕ್ರೋಶವನ್ನು 2 ಮಾಡ್ಕೊಳ್ಳೋಣ. ಒಟ್ಟು 3 ಲಾಕ್ ಆಗಿದೆ ಇಲ್ಲಿ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಡಿಸೈನ್ ರೆಡಿ ಆಗುತ್ತೆ. ಬೇಸಿಕ್ ಬಂದ್ಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ರೆಡಿ ಆದ ನಂತರ ಈಗ ಚೈನ್ಗಳನ್ನು ಹಾಕ್ಕೊಳ್ಳೋಣ. 2 ಚೈನ್, 3 ಚೈನ್, 4 ಚೈನ್. ಸೊ ನಾನಿಲ್ಲಿ 4 ಚೈನನ್ನು ಹಾಕ್ಕೊಂಡು 4 ಚೈನ್ ಲೆವೆಲ್ಗೆ ನಾವಿಲ್ಲಿ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ ಡಿಸ್ಟೆನ್ಸ್ಗೆ ಕರೆಕ್ಟಾಗಿ ಲಾಕನ್ನು ಮಾಡ್ಕೋಬೇಕು. ಸೊ ನಾನಿಲ್ಲಿ ಲಾಕನ್ನು ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಕುಚ್ಚನ್ನು ಹಾಕೋದಕ್ಕೆ. ನಂತರ ಮತ್ತೆ ಚೈನ್ಗಳನ್ನು ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡಿದ್ದೀನಿ, ನಂತರ 3 ಚೈನ್, 4 ಚೈನ್, 5 ಚೈನ್, 6 ಚೈನ್. ಮತ್ತೆ ರಿಪೀಟ್ ಹಾಗೇ ಡಿಸೈನ್ ಮಾಡ್ಕೊಳ್ಳೋಣ. ನಂತರ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು 6 ಚೈನ್ ಹಾಕ್ಕೊಂಡು ಒಂದು ಸರಿ ನಾವು 6 ಚೈನ್ ಹಾಕ್ಕೊಂಡು ಹಾಗೆಯೇ ಡಬಲ್ ಕ್ರೋಶನ ಮಾಡ್ಕೊತ 6 ಚೈನನ್ನು ಲಾಕನ್ನು ಮಾಡ್ಕೋಬೇಕು. ಸೊ 6 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶದ ಮೂಲಕ ನಾನು ಲಾಕನ್ನು ಮಾಡ್ತಾಯಿದ್ದೀನಿ. ನಂತರ ಅದೇ ಡಬಲ್ ಕ್ರೋಶದ ಪಾಯಿಂಟ್ಗೆ ನಾವು ಉಳಿದ ಇನ್ನು 6 ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಒಟ್ಟು ಇಲ್ಲಿ 6ರಿಂದ 7 ನಾನು ಡಬಲ್ ಕ್ರೋಶವನ್ನು ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಇಲ್ಲಿ ಯಾವುದೇ ಕನ್ಫ್ಯೂಷನ್ ಬೇಡ. ನಿಮಗೆ ಸ್ವಲ್ಪ ಡಿಸೈನ್ ದೊಡ್ಡದಾಗಿ ಬೇಕು ಅಂದರೆ ನಿಮಗೆ 10ರಿಂದ 15 ಸಹ ಡಬಲ್ ಕ್ರೋಶವನ್ನು ಮಾಡ್ಕೋಬೋದು. ಆವಾಗ ಡಿಸೈನು ಸ್ವಲ್ಪ ಅಗಲವಾಗಿ ಇನ್ನೂ ಕ್ಯೂಟಾಗಿ ಕಾಣಿಸುತ್ತೆ. ನಾನು ಸಿಂಪಲ್ ಆಗಿರಲಿ, ಒಂದು ಪುಟ್ಟಾಗಿ ಕ್ಯೂಟ್ ಆಗಿರಲಿ ಅಂತ ನಾನಿಲ್ಲಿ ಕಡಿಮೆ ಡಬಲ್ ಕ್ರೋಶವನ್ನು ಮಾಡ್ಕೊಂಡಿದ್ದೀನಿ. ಒಟ್ಟು ನಾನಿಲ್ಲಿ 7ರಿಂದ 8 ಡಬಲ್ ಕ್ರೋಶವನ್ನು ಸೇಮ್ ಪಾಯಿಂಟ್ಗೆ ಮಾಡ್ಕೊತಾ ಹೋಗ್ತೀನಿ. ಸೊ ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್. ಇದು ಬೇಸ್ ಬಂದ್ಬಿಟ್ಟು ಬೇಸ್ ಲೈನ್ ತುಂಬಾ ಈಸಿ. ಒಂದೇ ಲೈನಲ್ಲಿ ಬೇಸ್ ಲೈನ್ ಹಾಗೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಂತರ ಅದ್ರ ಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಪನ್ನು ಮಾಡಿದ್ರೆ ಡಿಸೈನ್ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಸೊ ತುಂಬಾ ಈಸಿ ಅಲ್ವಾ. ಇದೇ ರೀತಿ ಸೇಮ್ ಪಾಯಿಂಟ್ಗೆ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಸೊ ನೋಡಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಅದೇ ಪಾಯಿಂಟ್ಗೆ ನಾವು ನಿಧಾನವಾಗಿ ಡಬಲ್ ಕ್ರೋಶವನ್ನು ನೀಡಲ್ನ ಮೂಲಕ ದಾರವನ್ನು ಪಿಕ್ ಮಾಡಿ ಡಬಲ್ ಕ್ರೋಶವನ್ನು ಸೇಮ್ ಬೇಸ್ ಲೈನ್ಗೆ ನಾವು ಇಲ್ಲಿ ಯಾವುದೇ ಒಂದು ಚೈನ್ಗಳನ್ನು ಹಾಕ್ಕೊಂಡಿಲ್ಲ, ಡೈರೆಕ್ಟ್ ಕ್ಲಾತ್ಗೆ ಹಾಗೆಯೇ ಡಬಲ್ ಕ್ರೋಶವನ್ನು ಹಾಕ್ಕೊತಾ ಹೋಗ್ತಾ ಇದ್ದೀವಿ. ಸೊ ಹಾಕಿದ ನಂತರ ಅದು ಯಾವ ಲೆವೆಲ್ಗೆ ಬರುತ್ತೆ ಅಲ್ಲಿಗೆ ನಾವು ಒಂದು ಲಾಕನ್ನು ಮಾಡ್ಕೊಳ್ಳೋಣ.
ನೋಡಿ ನಾನಿಲ್ಲಿ ಒಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶವನ್ನು ಮಾಡ್ಕೊತ ಡಿಸೈನನ್ನು ಲಾಕ್ ಮಾಡ್ತಾ ಇದ್ದೀನಿ. ನಂತರ ಅದ್ರ ಪಕ್ಕದಲ್ಲೇ ಇನ್ನೂ 2 ಲಾಕನ್ನು ಮಾಡ್ಕೊಳ್ಳೋಣ ಅಥವಾ ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಸೊ ಇನ್ನೆರಡು ಸಿಂಗಲ್ ಕ್ರೋಶವನ್ನು ಮಾಡ್ಕೊತಾ ಇದ್ದೀನಿ. ಡಿಸೈನ್ ಲಾಕ್ ಮಾಡಿದ ನಂತರ ಇನ್ನೆರಡು ಸಿಂಗಲ್ ಕ್ರೋಶವನ್ನು ಮಾಡಿಕೊಂಡು ಹಾಗೆಯೇ ಲಾಕನ್ನು ಮಾಡ್ಕೋಬೇಕು. ಸೊ ಬೇಸ್ ಲೈನ್ ಬಂದ್ಬಿಟ್ಟು ಎಷ್ಟು ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್. ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ನೋಡಿ ಈ ರೀತಿ ಡಿಸೈನ್ ರೆಡಿಯಾಗಿದೆ. ಇದೇ ರೀತಿ ನಾವು ಕಂಪ್ಲೀಟಾಗಿ ಬೇಸ್ ಲೈನ್ನ ಇದೇ ರೀತಿ ನಾವು ಫಿಲ್ ಮಾಡ್ತಾ ಹೋಗಬೇಕು. ನೋಡಿ ರೆಡಿಯಾಗಿದೆ, ಬೇಸ್ ಲೈನ್ ರೆಡಿಯಾಗಿದೆ. ಕಂಪ್ಲೀಟಾಗಿ ಇದೇ ರೀತಿ ನಾನು 6 ಚೈನ್ಗಳನ್ನು ಹಾಕ್ಕೊಂಡು ಡಬಲ್ ಕ್ರೋಶವನ್ನು ಹಾಕ್ಕೊಂಡು ಮತ್ತೆ 3 ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡು ಹಾಗೆಯೇ ಕಂಪ್ಲೀಟಾಗಿ ಇದೇ ರೀತಿ ನಾವು ಕಂಪ್ಲೀಟ್ ಮಾಡ್ಕೊತಾ ಹೋಗಬೇಕು. ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾನು 6 ಎಳೆ ಪಿಂಕ್ ಕಲರ್ ದಾರಕ್ಕೆ ಮಣಿಯನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಈ ಥರ ನಾವು ಹೇಗೆ ಬೀಡನ್ನು ಅದಕ್ಕೆ ಇನ್ಸರ್ಟ್ ಮಾಡಬೇಕು ನಾನು ನಿಮ್ಗೆ ಈಗಾಗಲೇ ಡಿಸೈನ್ನಲ್ಲಿ ಒಂದು ವಿಡಿಯೋ ಮಾಡಿ ತೋರಿಸಿದ್ದೀನಿ. ನಂತರ ಈಗ ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಬನ್ನಿ ಸೇಮ್ ಪಾಯಿಂಟ್ಗೆ ಲಾಕ್ ಮಾಡ್ಕೊಳ್ಳೋಣ. ಗ್ರೀನ್ ಕಲರ್ ದಾರವನ್ನು ಲಾಕ್ ಮಾಡಿದ್ವಲ್ಲ, ನಂತರ 6 ಚೈನ್ನ ಒಳಗಡೆ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ 6 ಚೈನ್ನ ನಾವು ಸಿಂಗಲ್ ಕ್ರೋಶದಲ್ಲಿ ಕವರ್ ಮಾಡ್ತಾ ಹೋಗಬೇಕು. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಆವಾಗ ನಾವು ಗ್ರೀನ್ ಕಲರ್ನಲ್ಲಿ ಮಾಡಿರೋದು ಕಾಣಿಸೋದಿಲ್ಲ. ಸೊ ಕಂಪ್ಲೀಟಾಗಿ ಇದೊಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಪಿಂಕ್ ಕಲರ್ನಲ್ಲಿ ನಾನು ಗ್ರೀನ್ ಕಲರ್ 6 ಚೈನ್ ಹಾಕ್ಕೊಂಡಿದ್ವಲ್ಲ, ಆ 6 ಚೈನ್ನ ಪಿಂಕ್ ಕಲರ್ನಲ್ಲಿ ಕಂಪ್ಲೀಟಾಗಿ ಕವರ್ ಮಾಡ್ತಾ ಹೋಗ್ತಾ ಇದ್ದೀನಿ ಸಿಂಗಲ್ ಕ್ರೋಶದ ಮೂಲಕ. ಸೊ ಕಂಪ್ಲೀಟಾಗಿ ನೋಡಿ 6 ಚೈನ್ನ ನಾನು ಒಂದೊಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡು ಕವರ್ ಮಾಡಿದ್ದೀನಿ. ನಂತರ ಡೈರೆಕ್ಟಾಗಿ ಡಬಲ್ ಕ್ರೋಶ ಹಾಕ್ಕೊಂಡಿದ್ವಲ್ಲ, ಅದು ಮೊದಲನೇ ಚೈನ್ಗೆ ಡಬಲ್ ಕ್ರೋಶದ ಮೇಲೆ ಚೈನ್ಗಳು ಕ್ರಿಯೇಟ್ ಆಗಿರುತ್ತೆ. ಆ ಮೊದಲನೇ ಚೈನ್ ಹೋಲ್ಗೆ ನಾವು ಮತ್ತೆ ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಮೊದಲನೇ ಡಬಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಲಾಕನ್ನು ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ನ ಪಾಯಿಂಟ್ ತುಂಬ ಟೈಟ್ ಇರೋದ್ರಿಂದ ಲಾಕು ಸ್ವಲ್ಪ ಸ್ಲೋ ಆಗುತ್ತೆ. ನೋಡಿ ಒಂದು ಲಾಕ್ ಮಾಡಿದ ನಂತರ ನಾವೀಗ ಮಣಿಯನ್ನು ಪೋಣಿಸಿ ಮೊದಲೇ 6 ಎಳೆ ದಾರಕ್ಕೆ ಇಟ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಮಣಿಯನ್ನು ನಾವು ಇನ್ಸರ್ಟ್ ಎಳ್ಕೊಳ್ಳೋಣ. ಹಾಗೆಯೇ ದಾರದಲ್ಲಿ ಎಳ್ಕೊಂಡಿದ ನಂತರ ಅಲ್ಲಿಂದಲೇ ನೋಡಿ ಈ ಥರ ದಾರದಿಂದ ಹಾಗೆಯೇ ಮುಂದಕ್ಕೆ ಎಳ್ಕೋಬೇಕು. ನಂತರ ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ನಾವು ಒಂದು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಈಗ ಮಾಡಬೇಕಾದ್ರೆ ಬೀಡನ್ನ ನಮ್ಮ ಫ್ರಂಟ್ ಸೈಡ್ಗೆ ಎಳ್ಕೋಬೇಕು. ನೋಡಿ ಫ್ರಂಟ್ ಸೈಡ್ಗೆ ಎಳ್ಕೊಂಡು ಡಬಲ್ ಕ್ರೋಶವನ್ನು 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ ಲಾಕನ್ನು ಮಾಡ್ಕೋಬೇಕು. ಸೊ ಅಲ್ಲಿ ಬೀಡು ಸಹ ಲಾಕ್ ಆಗುತ್ತೆ. ನಂತರ ನಾವಿಲ್ಲಿ ಪೀಕಾಟನ್ನು ಮಾಡ್ಕೊಳ್ಳೋಣ. ಅಂದರೆ 3 ಚೈನ್ಗಳನ್ನು ಹಾಕ್ಕೊಂಡು ನಾವು ಇಲ್ಲಿ ಬೀಡನ್ನ ಬ್ಯಾಕ್ ಸೈಡ್ನಲ್ಲಿ ಒಂದು ಸ್ಪೇಸ್ ಇರುತ್ತೆ ನಾವು ಬೀಡ್ ಲಾಕ್ ಮಾಡಿದ್ದಾಗ ಡಬಲ್ ಕ್ರೋಶದಲ್ಲಿ. ಸೊ ಆ ಸ್ಪೇಸ್ಗೆ ಹೋಗ್ಬಿಟ್ಟು ನಾವು ಒಂದು ಲಾಕನ್ನು ಮಾಡ್ಕೋಬೇಕು. ಸೊ ಆ ಪ್ಲೇಸ್ನಲ್ಲಿ ಒಂದು ಲಾಕ್ ಮಾಡಿದ ನಂತರ ಮತ್ತೆ ಬೀಡನ್ನು ಹಾಗೆ ಎಳ್ಕೊಳ್ಳೋಣ. ನಂತರ ಹಾಗೆಯೇ ಅದ್ರ ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಹೋಗಿ ಡಬಲ್ ಕ್ರೋಶವನ್ನು ಬೀಡನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಡಬಲ್ ಕ್ರೋಶದ ಮೂಲಕ ಬೀಡನ್ನು ಲಾಕ್ ಮಾಡಬೇಕು. ನಂತರ 3 ಚೈನ್ಗಳನ್ನು ಹಾಕ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು ಬೀಡ್ನಲ್ಲಿರೋಂಥ ಗ್ಯಾಪ್ಗೆ ನಾವು ಪಿಕಾಟನ್ನು ಲಾಕ್ ಮಾಡ್ಕೋಬೇಕು. ಆ ಡಿಸೈನ್ನ ಲಾಕ್ ಮಾಡಿದ್ರೆ ಪಿಕಾಟ್ ಆಗಿ ರೆಡಿಯಾಗಿರುತ್ತೆ. ಸೊ ಇದೇ ರೀತಿ ಕಂಪ್ಲೀಟಾಗಿ ನಾವು ಹೀಗೇ ಮಾಡ್ತಾ ಹೋಗಬೇಕು. ಪ್ರತಿಯೊಂದಕ್ಕೂ ಒಂದು ಬೀಡನ್ನು ಎಳ್ಕೋಬೇಕು. ನಂತರ ಹಾಗೆಯೇ ಅಲ್ಲಿ ಡಬಲ್ ಕ್ರೋಶವನ್ನು ನಾವು ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಹೋಗಿ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಬೀಡನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಾವು 2ರಲ್ಲಿ 1 ಅಂತ ಲಾಕ್ ಮಾಡ್ಕೋಬೇಕು. ಮತ್ತೆ 2ರಲ್ಲಿ 1 ಅಂತ ಲಾಕ್ ಮಾಡ್ಕೋಬೇಕು. ಅಂದರೆ ಡಬಲ್ ಕ್ರೋಶವನ್ನು ಬೀಡನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಕ್ ಮಾಡಿದ್ರೆ ಅಲ್ಲಿ ಡಬಲ್ ಕ್ರೋಶ ಕಂಪ್ಲೀಟಾಗಿ ಒಂದೇ ಸಮನಾಗಿ ಬಂದಿರುತ್ತೆ. ನಂತರ ಅದ್ರ ಮೇಲೆ 3 ಚೈನ್ಗಳನ್ನು ಹಾಕ್ಕೋಬೇಕು. 3 ಚೈನ್ನ ಹಾಕ್ಕೊಂಡು ಬೀಡನ್ನ ಹತ್ರ ಬಂದ್ಬಿಟ್ಟು ಆ ಸ್ಪೇಸ್ನಲ್ಲಿ ನಾವು ಲಾಕನ್ನು ಮಾಡ್ಕೋಬೇಕು. ಆವಾಗ ಪಿಕಾಟ್ ರೆಡಿ ಆಗಿರುತ್ತೆ. ಇದೇ ರೀತಿ ಕಂಪ್ಲೀಟಾಗಿ ಎಲ್ಲ ಚೈನ್ ಹೋಲ್ನ ಮೇಲೆ ಒಂದೊಂದು ಬೀಡನ್ನು ಎಳ್ಕೊಂಡು ಆ ಬೀಡನ್ನ ಪಕ್ಕದಲ್ಲಿ ನಾವು ಬೀಡನ್ನ ಜೊತೆಗೇ ನಾವು ಡಬಲ್ ಕ್ರೋಶವನ್ನು ಚೈನ್ ಹೋಲ್ನ ಮೇಲೆ ಮಾಡ್ತಾ ಹೋಗಬೇಕು. ಒಂದು ಫ್ರೆಂಡ್ಸ್ ಹೇಳೋದೇನು ಅಂದರೆ, ನಾವು ಈ ಥರ ಲಾಕ್ ಮಾಡಬೇಕಾದ್ರೆ ಬೀಡ್ ಯಾವಾಗಲೂ ನಮ್ಮ ಫ್ರಂಟ್ ಸೈಡ್ಗೆ ಇರಬೇಕು. ಫ್ರಂಟ್ ಸೈಡ್ಗೆ ಇದ್ದರೆ ಫ್ರಂಟ್ ಫೇಸ್ಗೆ ಇದ್ದರೆ ಬೀಡನ್ನ ನಾವು ಲಾಕ್ ಮಾಡಿದ ನಂತರ ಕಂಪ್ಲೀಟಾಗಿ ಡಿಸೈನಲ್ಲಿ ಒಂದೇ ಸಮನಾಗಿ ಒಂದೇ ನೇರ ಬಂದಿರುತ್ತೆ. ಇಲ್ಲಾಂದರೆ ನಾವೇನಾದರೂ ಇನ್ ಕೇಸ್ ಬೀಡನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳೋ ಬದಲು ಬೀಡ್ ಹಾಗೆ ಬ್ಯಾಕ್ ಸೈಡ್ನಲ್ಲಿ ಇಟ್ಕೊಂಡು ನಾವು ಡಬಲ್ ಕ್ರೋಶವನ್ನು ಮಾಡಿದ್ರೆ ಒಂದು ಮುಂದೆ ಇರುತ್ತೆ, ಒಂದು ಬೀಡು ಇನ್ನೊಂದು ಬೀಡು ಹಿಂದೆ ಇರುತ್ತೆ. ಅಂದರೆ ಅದು ಹಿಂದೆ ಮುಂದೆ ಬಂದಿರುತ್ತೆ. ತುಂಬ ಅಕ್ವರ್ಡಾಗಿ ಕಾಣಿಸುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಬೀಡನ್ನ ಈ ಥರ ಎಳ್ಕೊಂಡಿದ ನಂತರ ನಾವು ಡಬಲ್ ಕ್ರೋಶವನ್ನು ಮಾಡಿದಾಗ ನಾವು ಮಾಡಬೇಕಾದ್ರೆ ಬೀಡನ್ನ ಫ್ರಂಟ್ ಸೈಡ್ಗೆ ಎಳ್ಕೊಂಡು ನೋಡಿ ಈ ಥರ ಫ್ರಂಟ್ ಸೈಡ್ಗೆ ಮಾಡಿಕೊಂಡು ಆಮೇಲೆ ನಾವು ಅದನ್ನು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನಂತರ ಡಬಲ್ ಕ್ರೋಶ ಮಾಡಿದ ನಂತರ 3 ಚೈನ್ಗಳನ್ನು ಹಾಕ್ಕೋಬೇಕು. ನಂತರ ಪಿಕಾಟನ್ನು ಮಾಡ್ಕೊತಾ ಹೋಗಬೇಕು. ಅಂದರೆ ಆ ಚೈನ್ನ ಹೋಲ್ಗೆ ಹೋಗಿ ಅಂದರೆ ನಾವು ಬೀಡ ಹಾಕಿದ್ವಲ್ಲ ಬೀಡನ್ನ ಗ್ಯಾಪ್ಗೆ ಹೋಗಿ ಮಾಡ್ಕೋಬೇಕು. ನಾವು ನೋಡಿ ಈ ರೀತಿ ರೆಡಿಯಾಗಿದೆ ಫ್ರೆಂಡ್ಸ್.
ನೋಡ್ತಾ ಇದ್ದೀರಲ್ಲ, ಈ ರೀತಿ 5 ಬೀಡ್ಗಳನ್ನು 5 ಪಿಕಾಟನ್ನು ಮಾಡಿಕೊಂಡು ಆಗಿದೆ. ಈಗ ನಾವು ಮೂರು ಸಿಂಗಲ್ ಕ್ರೋಶವನ್ನು ಮಾಡ್ಕೊಂಡಿದ್ವಲ್ಲ, ಆ 3 ಕೊನೆ ಸಿಂಗಲ್ ಕ್ರೋಶದ ಲಾಕ್ನ ಮೇಲೆ ನಾವು ಹೋಗಿ ಇದನ್ನು ಈ ಡಿಸೈನ್ನ ಲಾಕನ್ನು ಮಾಡ್ಕೋಬೇಕು. ಸೊ ಸಿಂಪಲ್ ಆಗಿದ್ರು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್. ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ಸಿಂಪಲ್ ಆಗಿದ್ದು ಅಂದರೂ ತುಂಬ ಫಾಸ್ಟಾಗಿ ಟೈಮ್ನ ಸೇವ್ ಮಾಡುತ್ತೆ. ಡಿಸೈನು ಸಹ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನಂತರ ನಾವು 4 ಚೈನ್ ಹಾಕ್ಕೊಂಡಿದ್ವಲ್ಲ, 4 ಚೈನಲ್ಲೂ ಅಷ್ಟೇ ಒಂದು ಸಿಂಗಲ್ ಕ್ರೋಶಗಳನ್ನು ಹಾಕ್ಕೊಂಡು 4 ಚೈನು ಅಷ್ಟೇ ಕಂಪ್ಲೀಟಾಗಿ ಸಿಂಗಲ್ ಕ್ರೋಶದಿಂದ ಫಿಲ್ ಮಾಡ್ತಾ ಹೋಗಬೇಕು. ಫಿಲ್ ಮಾಡಿಕೊಂಡು ಒಂದು ಲಾಕ್ನ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಅದೇ ರೀತಿ ಕಂಪ್ಲೀಟಾಗಿ 6 ಚೈನು ಅಷ್ಟೇ ಡಬಲ್ ಕ್ರೋಶದ ಮೂಲಕ ನಾವು ಫಿಲ್ ಮಾಡ್ತಾ ಹೋಗಬೇಕು. ಪಿಂಕ್ ಕಲರ್ನಲ್ಲಿ ಕಂಪ್ಲೀಟ್ ಗ್ರೀನ್ ಕಲರ್ನ ನಾವು ಕವರ್ ಮಾಡ್ತಾ ಹೋಗಬೇಕು. ಸಿಂಗಲ್ ಕ್ರೋಶದ ಮೂಲಕ ನಾವಿಲ್ಲಿ ಗ್ರೀನ್ ಕಲರನ್ನು ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡು ನಾವು ಹಾಗೇ ಕವರ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಡಿಸೈನ್ ನಿಮಗೆ ಹೇಗೆ ಹಾಕೋದು ಅಂತ ಕಂಪ್ಲೀಟಾಗಿ ನಿಧಾನವಾಗಿ ಹೇಳ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ಥರ ಕಂಪ್ಲೀಟಾಗಿ ಡಿಸೈನ್ನ ಹೇಗೆ ಹಾಕೋದು ಅಂತ ಸ್ವಲ್ಪ ಸ್ಪೀಡಾಗಿ ಹೇಳ್ಕೊಡ್ತೀನಿ ಅಷ್ಟೇ ಫ್ರೆಂಡ್ಸ್. ತುಂಬಾ ಈಸಿ ಅಲ್ವಾ. ವಿತಿನ್ 1 ಅವರ್ನಲ್ಲಿ ನಾವು ಕಂಪ್ಲೀಟ್ ಡಿಸೈನ್ನ ಹಾಕಿ ಕುಚ್ಚನ್ನು ಸ್ಯಾರಿನಲ್ಲಿ ಕಂಪ್ಲೀಟ್ ಮಾಡಿ ಡಿಸೈನ್ನ ರೆಡಿ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ಸೊ ಅಷ್ಟು ಸುಲಭವಾದ ಡಿಸೈನ್ ಇದು. ಸೊ ಇದನ್ನು ನಾನು 6 ಚೈನ್ನ ನಾನು ಸಿಂಗಲ್ ಕ್ರೋಶದ ಮೂಲಕ ಲಾಕ್ ಮಾಡಿದ ನಂತರ ಮತ್ತೆ ಗ್ರೀನ್ ಕಲರ್ನಲ್ಲಿರುವಂಥ ಚೈನ್ನ ಮೇಲೆ ನಾವು ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ನಂತರ ನಾವು ಬೀಡನ್ನ ನಮ್ಮ ಕಡೆ ಎಳ್ಕೊಳ್ಳೋಣ. ಹಾಗೆಯೇ ದಾರದಲ್ಲಿ ನಾವು ಈಗಾಗಲೇ ಬೀಡನ್ನ ನಾವು ಇನ್ಸರ್ಟ್ ಮಾಡ್ಕೊಂಡಿದ್ವಲ್ಲ, ಬೀಡನ್ನು ಒಂದು ಸೈಡ್ ಎಳ್ಕೊಂಬಿಟ್ಟಿದ ನಂತರ ಅಲ್ಲಿಂದಲೇ ನಾವು ಡಬಲ್ ಕ್ರೋಶವನ್ನು ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಹೋಗಿ ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಬೀಡನ್ನ ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಲಾಕ್ ಮಾಡಬೇಕಾದ್ರೆ ಬೀಡ್ ಬಂದ್ಬಿಟ್ಟು ಫ್ರಂಟ್ ಫೇಸ್ಗೆ ಇರಬೇಕು. ನಂತರ 3 ಚೈನ್ಗಳನ್ನು ಹಾಕ್ಕೊಳ್ಳೋಣ. 3 ಚೈನ್ಗಳನ್ನು ಹಾಕ್ಕೊಂಡು ಬೀಡನ್ನ ಬ್ಯಾಕ್ ಸೈಡ್ಗೆ ನಾವು ಇದನ್ನು ಲಾಕ್ ಮಾಡಿಕೊಂಡ್ರೆ ಅಲ್ಲಿ ಒಂದು ಲಾಕ್ ಬಂದ್ಬಿಟ್ಟು ಪಿಕಾಟ್ ಆಗಿ ಒಂದು ಫ್ಲವರ್ ಡಿಸೈನ್ ಆಗಿ ರೆಡಿಯಾಗಿರುತ್ತೆ. ಸೊ ಇದೇ ರೀತಿ ನಾವು ಎಲ್ಲ ಕಂಪ್ಲೀಟ್ ಡಿಸೈನ್ನ ಇದೇ ರೀತಿ ನಾವು ಮಾಡ್ತಾ ಹೋಗಬೇಕು. ಪ್ರತಿಯೊಂದು ಇದು ಈ ರೀತಿ ಮಾಡಿದ ನಂತರ ಒಂದೊಂದು ಬೀಡನ್ನು ಎಳ್ಕೋಬೇಕು. ನಂತರ ಒಂದೊಂದು ಚೈನ್ ಹೋಲ್ನ ಮೇಲೆ ನಾವು ಡಬಲ್ ಕ್ರೋಶವನ್ನು ಮಾಡ್ಕೊತ ಬೀಡನ್ನ ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು ಡಬಲ್ ಕ್ರೋಶವನ್ನು ಮಾಡ್ತಾ ಬೀಡನ್ನು ಲಾಕ್ ಮಾಡ್ಕೋಬೇಕು. ನಂತರ 3 ಚೈನ್ಗಳನ್ನು ಹಾಕ್ಕೋಬೇಕು. 3 ಚೈನ್ನ ಹಾಕ್ಕೋಬೇಕು. 3 ಚೈನ್ನ ನಾವು ಬೀಡನ್ನ ಬ್ಯಾಕ್ ಸೈಡ್ನಲ್ಲಿರೋವಂಥ ಒಂದು ಸ್ಪೇಸ್ಗೆ ಹೋಗಿ ಲಾಕನ್ನು ಮಾಡ್ಕೋಬೇಕು. ಸೊ ನಂತರ ಮತ್ತೆ ಇನ್ನೊಂದು ಬೀಡನ್ನು ಹಾಕ್ಕೋಬೇಕು. ಮತ್ತು ಹಾಗೆಯೇ ನಾವು ಡಬಲ್ ಕ್ರೋಶದ ಮೂಲಕ ಲಾಕ್ ಮಾಡ್ತಾ ಹೋಗಬೇಕು. ಸೊ ಕಂಪ್ಲೀಟಾಗಿ ಇದೇ ರೀತಿ ನಾವು ಫೋಲ್ಡ್ ಡಿಸೈನ್ನ ಮಾಡ್ತಾ ಹೋಗಬೇಕು. ಸೊ ತುಂಬಾ ಈಸಿ ಅಲ್ವಾ. ಇದೇ ರೀತಿ ಮತ್ತೆ 3 ಚೈನ್ನ ಹಾಕ್ಕೋಬೇಕು. ಈ ರೀತಿ ನೋಡಿ ಡಿಸೈನ್ ಈ ರೀತಿ ರೆಡಿಯಾಗಿದೆ. ಒಟ್ಟು ಇದೇ ರೀತಿ ಕಂಪ್ಲೀಟಾಗಿ ನಾವು ಮಾಡಿದ ನಂತರ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಸಹ ನಿಮಗೆ ತೋರಿಸ್ತೀನಿ. ಸೊ ತುಂಬಾ ತುಂಬಾ ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಒಂದು ಕ್ಯೂಟಾಗಿ ಕಾಣಿಸುತ್ತೆ. ಒಂದು ಬಳ್ಳಿಯ ರೀತಿಯಲ್ಲಿ ಒಂದು ಫ್ಲವರ್ ಹೇಗೆ ಬಗ್ಗಿದೆ ಅನ್ನೋದನ್ನು ಒಂದು ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ ಒಂದು ಡಿಸೈನ್ನ ಮೂಲಕ. ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು. ನೋಡೋದ್ರಲ್ಲ ಫ್ರೆಂಡ್ಸ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಕುಚ್ಚನ್ನು ಹಾಕಿದ ನಂತರ ಹೇಗೆ ಕಾಣಿಸುತ್ತೆ ಅನ್ನೋದು ಸಹ ನಾವು ನೋಡೋಣ. ತುಂಬಾ ಈಸಿ ಅಲ್ವಾ. ಈಗ ನಾವು ಕುಚ್ಚನ್ನು ಹಾಕಿದ್ದೀನಿ. ಕುಚ್ಚು ಹಾಕಿದ ನಂತರ ಈಗ ಕಾಣಿಸುತ್ತೆ ನೋಡಿ. 247 ನಾನು ಕುಚ್ಚನ್ನು ತೊಗೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ಇಲ್ಲಿ ನಾನು ಗೋಲ್ಡನ್ ಕಲರ್ ಥ್ರೆಡ್ನಲ್ಲಿ ನಾನು ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಆ ಕುಚ್ಚು ಲಾಕ್ ಮಾಡಿದ ನಂತರ ಅಲ್ಲಿ ಒಂದು ಡಾಟನ್ನು ಇಟ್ಟಿದ್ದೀನಿ, ಫ್ಯಾಬ್ರಿಕ್ ಗಮ್ನ. ಕುಚ್ಚು ಆ ಥರ ಒಂದು ಡಾಟನ್ನು ಇಟ್ಟರೆ ಕುಚ್ಚು ಪರ್ಮನೆಂಟಾಗಿರುತ್ತೆ. ಯಾವುದೇ ಒಂದು ಡ್ಯಾಮೇಜ್ ಆಗೋದಿಲ್ಲ. ಕುಚ್ಚು ಓಪನ್ ಆಗಿ ಬಿಚ್ಕೊಳೋದಿಲ್ಲ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ತುಂಬಾ ಸುಲಭವಾಗಿರುವಂತಹ ಸಿಂಪಲ್ಲಾಗಿ ಈಸಿಯಾಗಿರುವಂಥ ಒಂದು ಸ್ಯಾರಿ ಕುಚ್ಚನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ, ಗೃಹಿಣಿಯ ಕಲಿಕೆ ಚಾನಲ್ಗೆ ಒಂದು ಲೈಕನ್ನು ಮಾಡಿ, ಸಬ್ಸ್ಕ್ರೈಬ್